Hello everyone, welcome to ಸನ್ಮಾರ್ಗ ಕ್ಲಾಸಸ್. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 27ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ವಾಹನವು ಮೊದಲ ಕಿಲೋಮೀಟರ್ಗೆ 25 ರೂಪಾಯಿ ಮತ್ತು ನಂತರದ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಶುಲ್ಕ ವಿಧಿಸುತ್ತದೆ. ಕ್ರಮಿಸಿದ ಒಟ್ಟು ದೂರ 9 ಕಿಲೋಮೀಟರ್ ಆದರೆ ಪಾವತಿಸಬೇಕಾದ ಒಟ್ಟು ಮೊತ್ತವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಒಟ್ಟು ಕ್ರಮಿಸಿದ ದೂರ ಎಷ್ಟು? 9 ಕಿಲೋಮೀಟರ್ ಅಲ್ವಾ? ಸೊ ಒಟ್ಟು ಕ್ರಮಿಸಿದ ದೂರ ಎಷ್ಟಿದೆ? 9 ಕಿಲೋಮೀಟರ್ ಇದೆ. ಸೊ ಮೊದಲ 1 ಕಿಲೋಮೀಟರ್ಗೆ ಇರುವಂತಹ ಶುಲ್ಕ ಏನ್ ಹೇಳಿ? ಮೊದಲ 1 ಕಿಲೋಮೀಟರ್ಗೆ ಇರುವ ಶುಲ್ಕ ಎಷ್ಟು? 25 ರೂಪಾಯಿ. ಸೊ ಉಳಿದ ದೂರ ಅಂದ್ರೆ ಮೊದಲ 1 ಕಿಲೋಮೀಟರ್ ಮೈನಸ್ ಆಯ್ತು ಅಂದ್ರೆ ಉಳಿದಂತಹ ದೂರ ಏನಾಯ್ತು? 9 - 1 ಅಂದ್ರೆ ಎಷ್ಟಾಯ್ತು? 8 ಕಿಲೋಮೀಟರ್ ಆಯ್ತು ಅಲ್ವಾ? ಸೊ ಅಂದ್ರೆ ನಂತರದ 8 ಕಿಲೋಮೀಟರ್ಗೆ ಪ್ರತಿ ಕಿಲೋಮೀಟರ್ಗೆ ಎಷ್ಟಾಯ್ತು? 15 ರೂಪಾಯಿ ಅಂತ ಆಯ್ತು. ಸೊ ನಂತರದ ಪ್ರತಿ ಕಿಲೋಮೀಟರ್ಗೆ ಇರುವ ಶುಲ್ಕ ಎಷ್ಟಾಗತ್ತೆ ಹೇಳಿ? 15 ರೂಪಾಯಿ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ 8 × 15 ಮಾಡಿ 120 ರೂಪಾಯಿ ಆಯ್ತು. ಓಕೆ, 8 ಕಿಲೋಮೀಟರ್ಗೆ. ಸೊ ಅಂದ್ರೆ ಪಾವತಿಸಬೇಕಾದ ಒಟ್ಟು ಶುಲ್ಕ ಎಷ್ಟಾಗತ್ತೆ? ಪಾವತಿಸಬೇಕಾದ ಮೊತ್ತ ಎಷ್ಟಾಗತ್ತೆ? ಮೊದಲನೇ ಕಿಲೋಮೀಟರ್ಗೆ ಎಷ್ಟಾಯ್ತು? ಮೊದಲನೇ ಕಿಲೋಮೀಟರ್ ಪ್ಲಸ್ 8 ಕಿಲೋಮೀಟರ್. ಸೊ ಮೊದಲನೇ ಕಿಲೋಮೀಟರ್ಗೆ 25 ರೂಪಾಯಿ ಪ್ಲಸ್ ಉಳಿದಂತಹ 8 ಕಿಲೋಮೀಟರ್ಗೆ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಅಂದ್ರೆ ಎಷ್ಟಾಯ್ತು? 120 ರೂಪಾಯಿ. ಸೊ ಟೋಟಲ್ ಆಗಿ 145 ರೂಪಾಯಿಯನ್ನ ಪಾವತಿಸಬೇಕಾಯ್ತು ಅಲ್ವಾ? ಹಾಗಾದ್ರೆ ವಾಹನಕ್ಕೆ ಪಾವತಿಸಬೇಕಾದ ಒಟ್ಟು ಮೊತ್ತ 145 ರೂಪಾಯಿ ಆಗಿದೆ. ಓಕೆ, ಥ್ಯಾಂಕ್ ಯು.